ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದನ್ನ ಯಾರ ಮುಂದೆನೂ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ನೋವಿಂದ ಹೊರಗೆ ಬರೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ನೀವೇನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆದ್ರೂ ಕೂಡ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ನಾಟಕ ಮಾಡೋರನ್ನ ಜಾಣದಡ್ರು ಅಂತಾರೆ. ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನ ಅಭಯ್ ಮಧ್ಯೆ ಏನೋ ನಡೀತಾ ಇದೆ ಅಲ್ವಾ? ಅಭಯ್, ಗಂಗೆ, ಪುರೋಹಿತರಿಗೆ ತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೆ. ದೀರ್ಘ ಸುಮಂಗಲಿ ಭವ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ನಾನಿನ್ ಬರ್ಲಾ? ಬರ್ತೀನಮ್ಮ. ದಿನಕರ್, ಗಾಡಿ ರೆಡಿ ಇದೆಯಾ? ಗಂಗೆ ಏನಾಯ್ತಮ್ಮ? ಗಂಗೆ, ರಾತ್ರಿ ಹಾಲಲ್ಲಿ ಪಿಲ್ಸ್ ಹಾಕಿರೋ ಎಫೆಕ್ಟು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಪರವಾಗಿಲ್ಲ ಹೇಳು ಗೌರಿ. ಯಾರ ಜೀವನದಲ್ಲೂ ಆಗದೆ ಇರೋದೇನು ನಿನ್ ಜೀವನದಲ್ಲಿ ಆಗ್ಲಿಲ್ಲ. ಪ್ರೀತಿ ಮಾಡಿದವ್ರು ಎಲ್ಲರೂ ಮದ್ವೆ ಆಗಿಲ್ಲ, ಹಾಗೆ ಮದ್ವೆ ಆಗಿರೋರು ಎಲ್ಲರೂ ಪ್ರೀತಿ ಮಾಡಿರಲ್ಲ. ಅಭಯ್ ಹಳ್ಳಿಗೆ ಬಂದ್ಮೇಲೆ ಏನೆಲ್ಲ ಆಯ್ತು, ನಿಮ್ಮಿಬ್ರ ಮಧ್ಯೆ ಏನೇನ್ ನಡೀತು ಅನ್ನೋದೆಲ್ಲ ನಂಗೆ ಗೊತ್ತಿದೆ. ಹೇಗಿದ್ರು ಅಭಯ್ ಗಂಗೆ ಮದ್ವೆ ಆಗೋಗಿದೆ ಅಲ್ವಾ? ಪರವಾಗಿಲ್ಲ ಹೇಳು. ನೋಡಿ, ನೀವ್ ತಿಳ್ಕೊಂಡಿರೋ ರೀತಿ ಎಲ್ಲ ಏನೂ ಇಲ್ಲ. ನೀನೇನು ಇಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಅಭಯ್ ನನಗೆಲ್ಲ ತಿಳಿಸಿದಾನೆ. ಇಲ್ಲಿ ಯಾರಿಗೂ ಗಂಗೆ ಸಮಸ್ಯೆ ಸರಿಯಾಗಿ ಗೊತ್ತಿಲ್ಲದೆ ಅವ್ರು ತಿಳಿದಾಗ ಮಾತಾಡ್ತಾ ಇದ್ದಾರೆ. ಕೆಲವರು ಪೂಜೆಗೆ ಇಷ್ಟೊತ್ತು ಕೂತಿದ್ದಕ್ಕೆ ಹೀಗಾಗಿದೆ ಅಂತ ಇದ್ದಾರೆ, ಇನ್ ಕೆಲವರು ಮದುವೆ ಮನೆಯಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡದೆ ಹೀಗಾಗಿದೆ ಅಂತ ಇದ್ದಾರೆ. ಸತ್ಯ ನಮಗ್ ಗೊತ್ತಿತ್ತು, ಅವ್ರು ನಂಬಿರೋ ಸುಳ್ಳೆ ಸತ್ಯ ಅನ್ನೋ ರೀತಿ ನಂಬಿ ಸುಮ್ಮನಾಗೋದು ತಪ್ಪು ತಾನೆ. ನೋಡು ಅಭಯ್, ನಾಳೆ ಗಂಗೆ ಸಮಸ್ಯೆ ಏನು ಅಂತ ಗೊತ್ತಾದಾಗ ನಿಮ್ಮ ಮನೆಯವರ ದೃಷ್ಟಿನಲ್ಲಿ ನಾವೆಲ್ಲ ಅಪರಾಧಿಗಳಾಗ್ಬಿಡ್ತೀವಿ. ವಿಷಯ ಹೇಳ್ದೆ ಮದುವೆ ಮಾಡಿ ಈಗ ತಪ್ಪು ಮಾಡಿದೀವಿ. ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇನ್ನೊಂದು ತಪ್ಪು ಮಾಡೋದು ಬೇಡ. ನೋಡ್ ಗೌರಿ, ಈ ಕಹಿ ನೆನಪುಗಳೆಲ್ಲ ಒಂಥರ ಹೆಣಗಳಿದ್ದ ಹಾಗೆ. ಅದನ್ನ ಮನ್ಸಲ್ಲಿ ಹೊತ್ಕೊಂಡು ಸಾಗಬಾರ್ದು. ಮನ್ಸಿಂದ ಹೊರಗೆ ತೆಗೆದಾಕಿ ಸುಟ್ಟಾಕ್ಬಿಡ್ಬೇಕು. ಹಾಗೆ ಮನ್ಸು ಹಗುರ ಆಗ್ಬೇಕು ಅಂದ್ರೆ ಮನ್ಸಲ್ಲಿರೋ ದುಃಖನ ಹೊರಗೆ ಹಾಕ್ಬೇಕು. ಅಭಯ್ ಎದೆನಲ್ಲೂ ನಿನ್ನಷ್ಟೇ ಸಂಕಟ ಇದೆ. ಆದ್ರೂ ಅವ್ನು ನಗ್ನಗ್ತಾ ಇದ್ದಾನೆ ಅಂದ್ರೆ ಈ ದುಃಖನ ನನ್ನ ಹತ್ರ ಹಂಚ್ಕೊಂಡಿರೋದೇ ಕಾರಣ. ಮುಚ್ಚಿಟ್ಟಿದ್ದು ಸಾಕು ಗೌರಿ. ಮನ್ಸಲ್ಲಿರೋದನ್ನ ಹೊರಗೆ ಹಾಕ್ಬಿಡು. ಸಮಾಧಾನ ಆಗೋವರೆಗೂ ಅದ್ಬಿಡು. ಅದು ನೀವ್ ಅನ್ಕೊಂಡಿರೋ ಥರ ಎಲ್ಲ ಏನೂ ಇಲ್ಲ. ಅಭಯ್ ಇಷ್ಟಪಟ್ಟಿರೋದು ಗಂಗೆನ. ಅವರಿಬ್ರು ಪ್ರೀತಿ ಮಾಡೇ ಮದುವೆ ಆಗಿರೋದು. ಈ ಗ್ಯಾಪಲ್ಲಿ
ನಮ್ಮಿಬ್ರ ಮಧ್ಯೆ ಏನ್ ನಡೆಯಕ್ ಸಾಧ್ಯ? ನಾನೇ ಈ ವಿಷಯನ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಪರಿಸ್ಥಿತಿನ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಮಾವ. ಈ ವಿಷಯ ಹೇಳೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಲಾಭ ನಷ್ಟ ಅಂತ ನೋಡ್ಕೊಂತ ಕೂತ್ಕೊಳ್ಳೋದಕ್ಕೆ ಇದು ವ್ಯಾಪಾರ ಅಲ್ಲಪ್ಪ, ಸಂಬಂಧ. ಈ ಸಂಬಂಧಗಳು ನಿಂತಿರೋದೇ ಎರಡೂ ಕುಟುಂಬಗಳ ನಂಬಿಕೆ ಮೇಲೆ. ಅಂದಮೇಲೆ ಆ ನಂಬಿಕೆನ ಉಳಿಸ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ ತಾನೆ. ನಿಮ್ಮ ಮಾತನ್ನು ಒಪ್ಕೋತೀನಿ ಮಾವ, ಆದರೆ ವಿಷಯ ಹೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಹೇಗಿದ್ರು ನಾನು ಗಂಗೆ ಟ್ರೀಟ್ಮೆಂಟ್ಗೆ ತಯಾರಿ ಮಾಡ್ಕೋತಾ ಇದ್ದೀನಿ. ಡಾಕ್ಟರ್ ಹತ್ರ ಮಾತಾಡಾಗೋಗಿದೆ. ಅವರು ಗಂಗೆನ ಕರ್ಕೊಂಡು ಬರಕ್ ಹೇಳಿದ್ದಾರೆ. ಎಲ್ಲ ವ್ಯವಸ್ಥೆ ಆದ್ಮೇಲೆ ನಾನೇ ಮನೆಯವ್ರಿಗೆ ತಿಳಿಸಿ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನೀವು ಈ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಪ್ಲೀಸ್. ಅಭಯ್, ಹೀಗೆ ಪದೇ ಪದೇ ಆಗ್ತಾ ಇದ್ರೆ ನಿಮ್ ಮನೆಯವ್ರಿಗೂ ಅನುಮಾನ ಬಂದೇ ಬರತ್ತಲ್ವಾ? ಹಾಗಂತ ಎಷ್ಟು ದಿನ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತೀಯಾ? ನೋಡು ಅಭಯ್, ನೀನೇನು ಚಿಂತೆ ಮಾಡಬೇಡ. ನಾನೇ ನಿಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲರೂ ಎದೆಭಾರ ಇಳಿಸ್ತೀನಿ. ನನಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ. ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ. ನೋಡಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಯಾಕೆಂದ್ರೆ ಅಭಯ್ ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಜೊತೆಗೆ ನೀವು ಹೇಳ್ತಾ ಇರೋ ರೀತಿ ನನ್ನ ಮತ್ತೆ ಅಭಯ್ ಮಧ್ಯೆ ಏನೂ ಇರಲಿಲ್ಲ. ಒಂದು ವೇಳೆ ನೀವು ಹೇಳೋ ಹಾಗೆ ನಮ್ಮ ಮನಸ್ಸಲ್ಲಿ ಪ್ರೀತಿ ಇದ್ದಿದ್ರೆ ಅದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇರಲಿಲ್ಲ. ಯಾಕೆ ಅಂದರೆ ಬಿಟ್ಕೊಟ್ರೂ ಸಿಗತ್ತೆ, ಹೋಗಿ ಇಸ್ಕೊಳ್ಳೋಣ ಅನ್ನಕ್ಕೆ ಅದು ಯಾರು ಹಂಚೋ ಪ್ರಸಾದ ಅಲ್ಲ, ಪ್ರೀತಿ. ಇನ್ನೊಂದು ಮಾತು ನೆನಪಿರ್ಲಿ, ಇಷ್ಟಪಟ್ಟಿದ್ದನ್ನ ತ್ಯಾಗ ಮಾಡೋಕ್ಕೆ ನಾನು ತ್ಯಾಗಮಯಿ ಅಲ್ಲ. ಏನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾಳಲ್ಲ? ಹಾಗಾದ್ರೆ ನಾವು ತಿಳ್ಕೊಂಡಿರೋದೇ ತಪ್ಪ ಅಥವಾ ಯಾಮಾರಿಸ್ತಿದ್ದಾಳ? ಇಲ್ಲ, ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೂ ಇನ್ನೊಂದ್ಸಲ ಕ್ಲಿಯರ್ ಮಾಡ್ಕೊಳ್ಳೋಣ.